ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಂಬೆ ಹಣ್ಣನ್ನು ಅದರ ಜ್ಯೂಸ್ ತೆಗೆದುಬಿಟ್ಟು ಹೇಗೆ ಅದನ್ನು ಒಂದು 6 ತಿಂಗಳುಗಳ ಕಾಲ ಅದನ್ನು ಸ್ಟೋರ್ ಮಾಡ್ಕೊಳ್ಳಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಂಬೆ ಹಣ್ಣನ್ನು ತಗೊಳ್ಳುವಾಗ ಕೂಡ ಅಷ್ಟೇ ಚೆನ್ನಾಗಿ ನೋಡಿಕೊಂಡು ತಗೊಳ್ಬೇಕು. ಸೈಜು ಸ್ವಲ್ಪ ದೊಡ್ಡದಾಗಿರಬೇಕು, ಜೊತೆಗೆ ಹಳದಿ ಬಣ್ಣದಲ್ಲಿರಬೇಕು, ಸಿಪ್ಪೆ ತೆಳುವಾಗಿರಬೇಕು. ಈ ರೀತಿ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಈಗ ರೇಟ್ ಕೂಡ ಕಡಿಮೆ ಇದೆ. ಈಗ ನಿಂಬೆಹಣ್ಣನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ, ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ನಿಂಬೆಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ನಿಂಬೆಹಣ್ಣು ರೇಟು ತುಂಬಾ ಕಡಿಮೆ ಇದೆ. 2 ರೂಪಾಯಿಗೊಂದು, 1 ರೂಪಾಯಿಗೊಂದು ಅನ್ನೋ ಹಾಗೆ ಸಿಗ್ತಾ ಇದೆ. ಅದರಲ್ಲಿ ಸ್ವಲ್ಪ ಒಳ್ಳೆ ಕ್ವಾಲಿಟಿ ತೊಗೊಂಡು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು 1 ವರ್ಷ ಕೂಡ ಇಟ್ಕೊಂಡು ಕೂಡ ಬಳಸ್ಬೋದು. ಈಗ ನಿಂಬೆ ಹಣ್ಣನ್ನು ನಾನು ಈ ರೀತಿ ಫಿಲ್ಟರ್ನ ಇಟ್ಕೊಂಡು, ಟೀ ಎಲ್ಲ ಸೋಸ್ತೀವಲ್ಲ ಆ ಫಿಲ್ಟರ್ನ ಇಟ್ಕೊಂಡು ನಾನು ಈ ಥರ ಹಿಂಡ್ಕೊಳ್ತಾ ಇದ್ದೀನಿ. ರಸ ಎಲ್ಲ ತೆಗಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೀಜ ಎಲ್ಲ ಹೊರಗಡೆ ಇರುತ್ತೆ. ರಸನ ಚೆನ್ನಾಗಿ ಹಿಂಡ್ಕೊಳ್ಬೇಕು. ನಾವು ಈ ರೀತಿ ನಿಂಬೆಹಣ್ಣು ಸೀಸನ್ನಲ್ಲಿ ರಸ ಹಿಂಡ್ಬಿಟ್ಟು ಇಟ್ಕೊಂಡ್ರೆ ಬೇಸಿಗೆಯಲ್ಲಿ ಇದನ್ನು ನಾವು ಬಳಸ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಯಾಕಂದರೆ ಬೇಸಿಗೆಯಲ್ಲಿ ಒಂದೊಂದು ನಿಂಬೆಹಣ್ಣಿನ ಬೆಲೆ 8 ರೂಪಾಯಿ, 10 ರೂಪಾಯಿ ಆ ರೇಟಿಗೆ ಹೋಗಿರುತ್ತೆ. ಹಾಗಾಗಿ ನಾವು ಈಗಲೇ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಈಗ ರಸ ಎಲ್ಲ ತೆಗೆದಾಗಿದೆ. ನಾನು ಐಸ್ ಟ್ರೇಯಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಮಾಡೋದ್ರಿಂದ 1 ವರ್ಷಗಳ ಕಾಲ ಈ ನಿಂಬೆಹಣ್ಣಿನ ಜ್ಯೂಸನ್ನು ಸ್ಟೋರ್ ಮಾಡ್ಕೊಳ್ಬೋದು. ಉಳಿದಿದ್ದು ಸ್ವಲ್ಪನ ನಾನು ಪ್ಲಾಸ್ಟಿಕ್ ಜಾರಿಗೆ ಹಾಕಿ ಇದನ್ನು ಕೂಡ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇದು ಒಂದು 15 ದಿವಸ ಇಟ್ಕೊಳ್ಬೋದು ಈ ರೀತಿ ಮಾಡಿ ಇಟ್ಕೊಂಡ್ರೆ. ನೆಕ್ಸ್ಟ್ ಈಗ ಮತ್ತೆ ನಿಂಬೆಹಣ್ಣನ್ನು ಮತ್ತೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದ್ರ ಜ್ಯೂಸ್ ಕೂಡ ತೆಗಿತಾ ಇದ್ದೀನಿ. ನಾವು ನಿಂಬೆಹಣ್ಣು ಜ್ಯೂಸಿಗೆ ಸ್ವಲ್ಪ ಕೂಡ ನೀರು ತಾಗಿಸ್ದೆ ನಾವು ಹಾಗೆ ಫ್ರಿಜ್ನಲ್ಲಿ ಕೂಡ ಇಟ್ಕೊಳ್ಬೋದು. ಅದನ್ನು ನಾವು ಜಾಸ್ತಿ ದಿವಸ ಬಳಸೋಕ್ಕಾಗಲ್ಲ, 15ರಿಂದ 20 ದಿವಸ ಬಳಸ್ಕೊಳ್ಬೋದು ಅಷ್ಟೇ. ಅದೇ ನಾವು ಫ್ರೀಝರ್ನಲ್ಲಿ ಇಟ್ಕೊಂಡ್ರೆ ತುಂಬ ದಿವಸಗಳ ಕಾಲ ಬಳಸ್ಕೊಳ್ಬಹುದು. ಈಗ ನಾನು ಐಸ್ ಕ್ಯೂಬ್ ಟ್ರೇನಲ್ಲಿ ಹಾಕಿದ್ದೀನಲ್ಲ, ಅದಿಷ್ಟನ್ನು ಮತ್ತೆ ತೆಗೆದು ಜಿಪ್ಲಾಕ್ ಕವರಲ್ಲಿ ಹಾಕಿ ಮತ್ತೆ ಜ್ಯೂಸನ್ನು ತೆಗೆದು ಅದಕ್ಕೆ ನಾವು ಫಿಲ್ ಮಾಡಿಕೊಂಡು ಅದೇ ರೀತಿ ಮಾಡಿಕೊಂಡು ಸುಮಾರಷ್ಟು ಮಾಡಿ ಇಟ್ಕೊಳ್ಬಹುದು. ಈಗ ನಿಂಬೆಹಣ್ಣಿನ ಜ್ಯೂಸ್ ಎಲ್ಲ ಇಲ್ಲಿ ತೆಗೆದಾಗಿದೆ. ನೆಕ್ಸ್ಟ್ ನಾನು ಇದನ್ನು ಒಂದು ಗ್ಲಾಸ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಫಸ್ಟ್ ಗ್ಲಾಸ್ ಜಾರಿಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನೀಗ ನಿಂಬೆಹಣ್ಣಿನ ಜ್ಯೂಸ್ ಏನು ತೆಗೆದಿದ್ದೆ 1 ಕಪ್ನಷ್ಟು ಹಾಕಿದ್ರೆ 1/4 ಕಪ್ನಷ್ಟು ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಕಹಿ ಆಗಿಬಿಡುತ್ತೆ ಕೆಲವು ಸಲ. ಹಾಗಾಗಿ ನಾವು ಸ್ಟೋರ್ ಮಾಡುವಾಗ ತುಂಬ ದಿವಸಗಳ ಕಾಲ ಕಹಿ ಇಲ್ಲದೆ ಇರಬೇಕು ಅನ್ನೋದಾದರೆ ಈ ರೀತಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ, ಉಪ್ಪನ್ನ ಮಿಕ್ಸ್ ಮಾಡಿ ನಾವು ಫ್ರೀಝರಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಒಂದು 6 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ಫ್ರೀಝರಲ್ಲಿ ಇಟ್ಟಿದ್ದು ನೋಡಿ ಈ ಥರ ಐಸ್ ಕ್ಯೂಬ್ ಆಗಿದೆ. ಈಗ ಇದನ್ನು ನಾನು ಜಿಪ್ಲಾಕ್ ಕವರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಾವು ಬೇಕು ಅಂದಾಗ ಈ ನಿಂಬೆಹಣ್ಣಿನ ಒಂದೊಂದೇ ಕ್ಯೂಬ್ನ ತೊಗೊಂಡು ಬಳಸ್ಕೊಳ್ಬಹುದು. ಹೀಗೆ ನಾವು ನಿಂಬೆಹಣ್ಣು ಸೀಸನ್ನಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ದುಡ್ಡನ್ನು ಕೂಡ ಸೇವ್ ಮಾಡ್ಕೊಬೋದು. ಜೊತೆಗೆ ನಾವು ಬೇಸಿಗೆಯಲ್ಲಿ ಆರಾಮಾಗಿ ಯಾವುದೇ ಖರ್ಚು ಇಲ್ದಂಗೆ ಕಡಿಮೆ ಖರ್ಚಲ್ಲೇ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬೋದು. ನೀವು ಕೂಡ ನಿಂಬೆಹಣ್ಣಿನ ಸೀಸನ್ನಲ್ಲಿ ಈ ರೀತಿ ಜ್ಯೂಸನ್ನ ಸ್ಟೋರ್ ಮಾಡಿಕೊಂಡು ಬೇಸಿಗೆಯಲ್ಲಿ ಆರಾಮಾಗಿ ಜ್ಯೂಸ್ ಕುಡೀರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.